ರಾತ್ರಿ ಆಕಾಶ ನೋಡಿದಾಗ ನಿಮಗೆ ಏನನ್ಸುತ್ತೆ? ನಾವು ಇರೋ ಭೂಮಿ ತುಂಬ ದೊಡ್ಡದು ಅನಿಸುತ್ತೆ ಅಲ್ವಾ? ನಿಜ ಏನಂದರೆ ಈ ಅನಂತ ವಿಶ್ವದ ಮುಂದೆ ನಮ್ಮ ಭೂಮಿ ಒಂದು ಸಣ್ಣ ಧೂಳಿನ ಕಣದಷ್ಟು ಕೂಡ ಇಲ್ಲ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ಪೂರ್ತಿ ಈ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ವಿಜ್ಞಾನ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭೂಮಿಯಿಂದ ವಿಶ್ವದ ಅಂಚಿನವರೆಗೂ ಪ್ರಯಾಣ ಮಾಡೋಣ ಬನ್ನಿ. ಮೊದಲಿಗೆ ನಾವು ಭೂಮಿಯಿಂದ ಶುರು ಮಾಡೋಣ. ನಾವು ಭೂಮಿಯಿಂದ ಚಂದ್ರನನ್ನು ನೋಡಿದಾಗ ಅದು ನಮಗೆ ತುಂಬ ಹತ್ತಿರ ಅನಿಸುತ್ತೆ ಅಲ್ವಾ? ಆದರೆ ಅವುಗಳ ಮಧ್ಯೆ ಇರೋ ದೂರ ಬರೋಬ್ಬರಿ 3,84,400 ಕಿಲೋಮೀಟರ್. ಈ ದೂರ ಎಷ್ಟು ಅಂದರೆ ಭೂಮಿ ಮತ್ತು ಚಂದ್ರನ ಮಧ್ಯೆ ಇರೋ ಜಾಗದಲ್ಲಿ ನಮ್ಮ ಸೌರಮಂಡಲದ ಉಳಿದ ಎಲ್ಲ ಗ್ರಹಗಳನ್ನು ಸಾಲಾಗಿ ನಿಲ್ಲಿಸಬಹುದು. ಅಲ್ಲಿಂದ ಮುಂದೆ ಹೋದರೆ ಸೂರ್ಯ ಸಿಗ್ತಾನೆ. ಭೂಮಿಯಿಂದ ಸೂರ್ಯನಿಗೆ ಎಷ್ಟು ದೂರ ಇದೆ ಗೊತ್ತಾ? ಸುಮಾರು 150 ಮಿಲಿಯನ್ ಕಿಲೋಮೀಟರ್. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ನೀವು ಒಂದು ಕಾರಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದರೂ ಕೂಡ ಅಲ್ಲಿ ತಲುಪೋಕ್ಕೆ 170 ವರ್ಷ ಬೇಕಾಗುತ್ತೆ. ಕೇಳೋಕ್ಕೆ ವಿಸ್ಮಯ ಆಗಿದೆ ಅಲ್ವಾ? ಇಲ್ಲಿ ನೀವು ಇನ್ನೊಂದು ವಿಷಯ ತಿಳ್ಕೋಬೇಕು. ಬಾಹ್ಯಾಕಾಶದಲ್ಲಿ ನಾವು ಕಿಲೋಮೀಟರ್ ಬಳಸಲ್ಲ, ಯಾಕಂದರೆ ಅದು ತುಂಬ ಚಿಕ್ಕದಾಗುತ್ತೆ. ಅದಕ್ಕೆ ನಾವು ಲೈಟ್ ಇಯರ್ ಅಂದರೆ ಒಂದು ಬೆಳಕಿನ ವರ್ಷ ಅಂತ ಕರಿತೀವಿ. ಒಂದು ಲೈಟ್ ಇಯರ್ ಅಂದರೆ ಬೆಳಕು ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಚಲಿಸುತ್ತೆ. ಅದೇ ಸ್ಪೀಡ್ನಲ್ಲಿ ಬೆಳಕು ಒಂದು ವರ್ಷ ಪೂರ್ತಿ ಚಲಿಸಿದರೆ ಎಷ್ಟು ದೂರ ಆಗುತ್ತೆ ಗೊತ್ತಾ? ಬರೋಬ್ಬರಿ 9.5 ಲಕ್ಷ ಕೋಟಿ ಕಿಲೋಮೀಟರ್. ಇದನ್ನೇ ನಾವು ಒಂದು ಲೈಟ್ ಇಯರ್ ಅಂತ ಅನ್ನೋದು. ಅಲ್ಲಿಂದ ಇನ್ನೂ ಆಚೆ ಹೋದರೆ ಸಿಗೋದೇ ನಮ್ಮ ಮಿಲ್ಕಿ ವೇ. ನಮ್ಮ ಹಾಲುವಾದಿ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟಿದೆ ಅಂದರೆ ಇದನ್ನು ದಾಟೋಕೆ ಬೆಳಕಿನ ವೇಗದಲ್ಲಿ ಹೋದರೂ ಕೂಡ 1 ಲಕ್ಷ ವರ್ಷ ಬೇಕು. ಅಲ್ಲದೆ ಈ ಒಂದೇ ಒಂದು ಗ್ಯಾಲಕ್ಸಿಯಲ್ಲಿ ಸೂರ್ಯನ ಥರ ಸುಮಾರು 20 ಕೋಟಿ ನಕ್ಷತ್ರಗಳಿವೆ. ಇಲ್ಲಿಗೆ ಮುಗಿತಾ? ಖಂಡಿತ ಇಲ್ಲ. ನಮ್ಮ ಗ್ಯಾಲಕ್ಸಿಯನ್ನು ಜೂಮ್ ಔಟ್ ಮಾಡಿ ನೋಡಿದರೆ ಈ ವಿಶ್ವದಲ್ಲಿ ಇಂತಹ 2 ಲಕ್ಷ ಕೋಟಿ ಗ್ಯಾಲಕ್ಸಿಗಳಿವೆ. ಅವುಗಳನ್ನು ನೋಡಿದರೆ ನಮ್ಮ ಗ್ಯಾಲಕ್ಸಿ ಒಂದು ಸಮುದ್ರದ ದಡದಲ್ಲಿರೋ ಮರಳಿನ ಕಣದ ಥರ ಕಾಣಿಸುತ್ತೆ. ಇದನ್ನು ನಾವು ಗೋಚರಿಸುವ ವಿಶ್ವ ಅಥವಾ ಅಬ್ಸರ್ವಬಲ್ ಯೂನಿವರ್ಸ್ ಅಂತ ಕರಿತೀವಿ. ಇದರ ಅಗಲವೇ 9,300 ಕೋಟಿ ಲೈಟ್ ಇಯರ್ಸ್. ಹಾಗಾದರೆ ಇದರ ಆಚೆ ಇನ್ನೇನು ಇಲ್ವಾ? ಖಂಡಿತ ಇದೆ. ವಿಜ್ಞಾನಿಗಳ ಪ್ರಕಾರ ನಮ್ಮ ವಿಶ್ವ ಒಂದು ನೀರಿನ ಗುಳ್ಳೆ ತರಹ. ಇದರ ಪಕ್ಕದಲ್ಲೇ ಇಂಥ ಅನಂತವಾದ ಬೇರೆ ವಿಶ್ವಗಳು ಇರಬಹುದು. ಇದನ್ನೇ ನಾವು ಮಲ್ಟಿವರ್ಸ್ ಅಂತ ಕರಿತೀವಿ. ಅಂದರೆ ಈ ಸೃಷ್ಟಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇದು ಅನಂತ ಅಂದರೆ ಇನ್ಫಿನಿಟಿ. ಈ ಅನಂತ ವಿಶ್ವದಲ್ಲಿ ನಮ್ಮ ಭೂಮಿ ಎಲ್ಲಿದೆ ಅಂತ ನಿಮಗೆ ಅರ್ಥ ಆಗಿರಬಹುದು. ವಿಜ್ಞಾನದ ಇಂಥ ರೋಚಕ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯೋಕೆ ವಿಜ್ಞಾನ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.